ಹಲೋ ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಏನಿವತ್ತು ವಿಶೇಷ ಅಂದರೆ ಫ್ಲಿಪ್ಕಾರ್ಟಿಂದ ಹೇಳ್ಬಿಟ್ಟು ಒಂದು ಡ್ರೆಸ್ಸಿಂಗ್ ಟೇಬಲ್ ಅಂದರೆ ತರಿಸಿದ್ವಿ. ಹೇಗಿದೆ ಪ್ರಾಡಕ್ಟು ಅಂತ ಓಪನ್ ಮಾಡಿ ನೋಡ್ತಿದ್ದೀನಿ. ನೋಡಿ ನಿಮಗೆ ಚೆನ್ನಾಗಿದೆ, ಪರವಾಗಿಲ್ಲ, ಓಕೆ ಅಂತ ಅನಿಸುತ್ತೆ. ಯಾಕೆ ಗೊತ್ತಾ, ಅದು ಬಟ್ಟೆ ಕವರು ತುಂಬ ದೊಡ್ಡದಿದೆ, ಬಟ್ ಅಂಥ ಕ್ವಾಲಿಟಿ ಇಲ್ಲ, ಪರವಾಗಿಲ್ಲ, ಓಕೆ ನಾವು ಕೊಟ್ಟಿರೋ ಅಮೌಂಟಿಗೆ ಅದು ಸರಿ ಇದೆ ಅಂತ ಅನ್ನಿಸ್ತು. ಆದರೆ ಇದನ್ನು ಪಿಟ್ ಮಾಡೋದೇ ಸ್ವಲ್ಪ ತಲೆನೋವು ಅನ್ನಿಸ್ಬಿಡ್ತು. ಯಾಕೆಂದರೆ ಹೇಗೆ ಮಾಡಬೇಕು ಅನ್ನೋ ಐಡಿಯಾನೇ ಬರಲಿಲ್ಲ. ತುಂಬ ನಿಧಾನ ಯೋಚನೆ ಮಾಡಿ ನಮ್ಮ ದೊಡ್ಡಮ್ಮವರು ಜೋಡಿಸ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮಗೆ ನೋಡ್ತು, ಒಂದು 10 ನಿಮಿಷ 5 ನಿಮಿಷ ಕುತ್ಕೊಂಡು ನೋಡಿದರು. ಆಮೇಲೆ ಅವ್ರಿಗೊಂಥರ ಐಡಿಯಾ ಬಂತು, ಚೆನ್ನಾಗಿ ಫ್ಲ್ಯಾಶ್ ಬ್ಯಾಕ್ ಆಯಿತು. ನನಗಂತೂ ಏನೂ ಐಡಿಯಾ ಹೊಳಿಲೇ ಇಲ್ಲ. ಬಟ್ ಅವರು ತುಂಬ ಚೆನ್ನಾಗಿ ಯೋಚನೆ ಮಾಡಿ ಅದನ್ನು ಸೆಟ್ ಮಾಡಿದರು. ಅಂದರೆ ತುಂಬ ಟೈಮ್ ತೊಗೊಂತು. ತರಿಸ್ಬಿಟ್ವಿ, ಪರವಾಗಿಲ್ಲನೂ ಅನ್ನಿಸ್ತು. ಯಾಕಂದರೆ ರಿಟರ್ನ್ ಮಾಡೋಕ್ಕೆ ಚೆನ್ನಾಗಿತ್ತು, ತೀರಾ ತೆಗ್ದಾಕ ರೇಂಜಿಗೆ ಇರಲಿಲ್ಲಲ್ವ. ತುಂಬ ಚೆನ್ನಾಗಿತ್ತು ಪ್ರಾಡಕ್ಟು. ನಮಗೆ ಯೂಸ್ಫುಲ್, ಖಂಡಿತ ಯೂಸ್ಫುಲ್ ಆಗುತ್ತೆ. ಆದರೆ ಜೋಡಿಸೋದೇ ತುಂಬ ತಲೆನೋವು ಅನ್ನಿಸ್ಬಿಡ್ತು. ತುಂಬ ಟೈಮ್ ತೊಗೊಂತು. ಅಂದರೆ ಹೇಗೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಅದು ವೀಡಿಯೋ ನೋಡಿದ್ರೂ ಏನೂ ನಮ್ಗೆ ಅರ್ಥ ಆಗ್ತಾಯಿರಲಿಲ್ಲ. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದ್ವಿ, ಬಟ್ ಏನೂ ಅರ್ಥ ಆಗಲಿಲ್ಲ. ಅದಕ್ಕೆ ಇದನ್ನ ಒಂದು ವೀಡಿಯೋ ಮಾಡ್ಕೊಳ್ಳೋಣ, ಯಾಕಂದರೆ ಹೊಸೊಬ್ರಿಗೆ ಐಡಿಯಾ ಬರಲಿ ಅಂತೇಳ್ಬಿಟ್ಟು ಇದನ್ನು ಪಿಂಟು ಆಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಚೆನ್ನಾಗೇ ಫಿಟ್ ಮಾಡಿದ್ರೆ ನಮ್ಮ ದೊಡ್ಡಮ್ಮ. ನೋಡಿ, ಒಂದೊಂದು ಸ್ವಲ್ಪ ಕುತ್ಕೊಂಡು ಯೋಚನೆ ಮಾಡಿ ಚೆನ್ನಾಗೇ ಫಿಟ್ ಮಾಡಿದ್ರು. ನನ್ನ ಪ್ರಕಾರ ಅವ್ರು ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾರೆ ಬಿಡಿ. ಮೈಂಡ್ ನನಗಷ್ಟು ಓಡಲೇ ಇಲ್ಲ. ಚೆನ್ನಾಗಿ ಫಿಟ್ ಮಾಡಿದರು. ಈ ರೇಂಜಿಗೆ ಇರುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನನ್ನನ್ನು ಬೆಳೆಸಿ ಹರಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನಗೆ ಫಾಲೋವರ್ಸ್ ಆಗ್ತಿಲ್ಲ, ನೋಡಿ ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ವಿಡಿಯೋ ನೋಡೋದಕ್ಕೆ.